ಹಲೋ ಆ್ಯಂಡ್ ವೆಲ್ಕಮ್ ಟು ದಿ ಚಾನಲ್. ನಾನು ರಶ್ಮಿತ್. ಕಳೆದ ವಾರ ನಿಫ್ಟಿಯಲ್ಲಿ ಏನಾಯಿತು, ಹಾಗೆ ನೆಕ್ಸ್ಟ್ ವೀಕ್ಗೆ ನಿಫ್ಟಿ ಚಾರ್ಟ್ ಏನನ್ನು ಸಜೆಸ್ಟ್ ಮಾಡ್ತಿದೆ, ಹಾಗೆ FI ಹಾಗೆ DI ಡಾಟಾ ಏನನ್ನು ಸಜೆಸ್ಟ್ ಮಾಡ್ತಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಾವೀಗ ನಿಫ್ಟಿ ಚಾರ್ಟನ್ನು ನೋಡ್ತಾ ಇದ್ದೀವಿ. ಕಳೆದ ವಾರ ಅಗೇನ್ ಒಂದು ನಿಫ್ಟಿ ಕನ್ಸಾಲ್ಟೇಷನ್ ಮೂವನ್ನೇ ಮಾಡುತ್ತೆ. ಫ್ರೈಡೇ ಸೆಷನಲ್ಲಿ ಮಾತ್ರ ಒಂದು ಸ್ಟ್ರಾಂಗ್ ಅಪ್ ಮೂವನ್ನು ಕೊಡ್ತು ಅಂತ ಹೇಳ್ಬೋದು. ನಮಗೆ 30 ಮಿನಿಟ್ ಚಾರ್ಟನ್ನು ನೋಡಿದಾಗ ಕಳೆದ ವಾರ ಒಂದಷ್ಟು ಕನ್ಸಾಲ್ಟೇಷನನ್ನೇ ಮಾಡ್ತಾಯಿತ್ತು. ಈ ಕನ್ಸಾಲ್ಟೇಷನ್ ಝೋನ್ ಏನಿದೆ ಅದರ ಲೋವರ್ ಲೆವೆಲಲ್ಲಿ ಹೆಚ್ಚಿನ ಟೈಮನ್ನು ಸ್ಪೆಂಡ್ ಮಾಡ್ತಾ ಇತ್ತು. ಗುರುವಾರ ಒಂದು ಅಪ್ ಮೂವನ್ನು ಕೊಡುವಂಥ ಪ್ರಯತ್ನ ಮಾಡುತ್ತೆ, ಬಟ್ ಅಗೇನ್ ಫೇಲ್ ಆಗಿ ಡೌನ್ ಬರುತ್ತೆ. ಅಗೇನ್ ಫ್ರೈಡೇ ಒಂದು ಸ್ಟ್ರಾಂಗ್ ಅಪ್ ಮೂವನ್ನು ಕೊಟ್ಕೊಂಡು ಈ ಕನ್ಸಾಲ್ಟೇಷನ್ ಝೋನ್ನ ಹೈಯರ್ ಲೆವೆಲಲ್ಲಿ ಬಂದು ಕ್ಲೋಸಿಂಗನ್ನು ಕೊಟ್ಟಿದೆ. ಸೊ ನೆಕ್ಸ್ಟ್ ವೀಕ್ಗೆ ಯಾವುದೆಲ್ಲ ಇಂಪಾರ್ಟೆಂಟ್ ಆದ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ ಆಗುತ್ತೆ ಅಂತ ನಾವು ಈಗ ನೋಡೋಣ. ಮೊದಲನೇದಾಗಿ ನಾವು FI ಡಾಟಾವನ್ನು ನೋಡೋದರೆ ಈ ವೀಕ್ FI ಡಾಟಾ ಸ್ವಲ್ಪ ನೆಗೆಟಿವ್ ಇತ್ತು ಅಂತ ಹೇಳ್ಬೋದು. DII ಒಂದು ಸ್ಟ್ರಾಂಗ್ ಬೈಯಿಂಗನ್ನು ಮಾಡ್ತಾ ಇದ್ದಾರೆ. ಈ ಮಂತ್ನ FI ಡಾಟಾವನ್ನು ನೋಡಿದ್ರೆ 3,565 ಕೋಟಿ ರೂಪಾಯಿ ಸೆಲ್ಲಿಂಗನ್ನು ಮಾಡ್ತಾರೆ. ಫ್ರೈಡೇ ಸೆಷನ್ ದಿನ 1,000 ಕೋಟಿ ರೂಪಾಯಿ ಬೈಯಿಂಗನ್ನು ಮಾಡ್ತಾರೆ. ಗುರುವಾರ ಸ್ವಲ್ಪ ಸೆಲ್ಲಿಂಗ್, ಅಗೇನ್ ಬುಧವಾರ ಬೈಯಿಂಗ್ ಮಾಡ್ತಾರೆ ಮತ್ತು ಉಳಿದೆರಡು ದಿನ ಇಲ್ಲಿ ಸೆಲ್ಲಿಂಗನ್ನು ಮಾಡಿರ್ತಾರೆ. ಸೊ FI ಡಾಟಾ ಸ್ವಲ್ಪ ನೆಗೆಟಿವ್ ಇದೆ, 3,500 ಕೋಟಿ ಸೆಲ್ಲಿಂಗನ್ನು ಮಾಡಿದ್ದಾರೆ. ಬಟ್ DI ಇಲ್ಲಿ ಸ್ಟ್ರಾಂಗ್ ಆಗಿ ಬೈಯಿಂಗನ್ನು ಮಾಡ್ತಾ ಇದ್ದಾರೆ. ಫ್ರೈಡೇ ಸ್ಟ್ರಾಂಗ್ ಅಪ್ಗೆ ಕಾರಣ ಆದಂಥದ್ದು RBIನ ರೇಟ್ ಕಟ್. RBI ರೆಪೋ ರೇಟನ್ನು 50 ಬೇಸಿಸ್ ಪಾಯಿಂಟಲ್ಲಿ ಕಟ್ ಮಾಡುತ್ತೆ. ಕರೆಂಟ್ಲಿ ರೆಪೋ ರೇಟ್ 5.5% ಇರುವಂಥದ್ದು. ಇದರಿಂದಾಗಿ ಒಂದು ಪಾಸಿಟಿವ್ ನ್ಯೂಸ್ ಮಾರ್ಕೆಟ್ಗೆ ಬರುತ್ತೆ. ಬ್ಯಾಂಕ್ ನಿಫ್ಟಿ ಸ್ಟ್ರಾಂಗ್ ರ್ಯಾಲಿಯನ್ನು ಮಾಡುತ್ತೆ, ನಿಫ್ಟಿ ಕೂಡ ಸ್ಟ್ರಾಂಗ್ ಒಂದು ಅಪ್ ಮೂವನ್ನು ಕೊಡುತ್ತೆ. ಸೊ ರೆಪೋ ರೇಟ್ ಅಂದ್ರೇನು, ಆಲ್ರೆಡಿ ನಾನು ನನ್ನ ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ ಕೋರ್ಸಲ್ಲಿ ಇವುಗಳನ್ನೆಲ್ಲ ಡಿಸ್ಕಸ್ ಮಾಡಿದ್ದೀನಿ. ಸೊ ರೆಪೋ ರೇಟ್ ಅಂತ ಹೇಳಿದ್ರೆ ಬ್ಯಾಂಕ್ಗಳು RBIಯಿಂದ ಏನು ಲೋನನ್ನು ತಗೊಳ್ತವೆ ಅದಕ್ಕೆ RBI ಚಾರ್ಜ್ ಮಾಡುವಂಥ ರೇಟ್ ಆಗುತ್ತೆ. ಸೊ ಈ ರೆಪೋ ರೇಟ್ ಕಮ್ಮಿ ಆದಾಗ ಏನಾಗುತ್ತೆ, ಬ್ಯಾಂಕ್ ಕಡಿಮೆ ಬಡ್ಡಿಯಲ್ಲಿ RBIಯಿಂದ ಲೋನ್ ತೆಗೆದುಕೊಳ್ಬೋದು, ಹಾಗೆ ಕಡಿಮೆ ಬಡ್ಡಿಯಲ್ಲಿ ಜನರಿಗೆ ಲೋನನ್ನು ಕೊಡ್ಬೋದು. ಸೊ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗುತ್ತೆ, ಜನರಿಗೆ EMI ಅಲ್ಲಿ ಕಡಿಮೆ ಆಗುತ್ತೆ. ಸೊ ಇದು ಪಾಸಿಟಿವ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಈ ರೀಸನಿಂದ ಒಂದು ಸ್ಟ್ರಾಂಗ್ ಅಪ್ ಮೂವನ್ನು ನಾವು ನಿಫ್ಟಿ ಹಾಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಫ್ರೈಡೇ ಸೆಷನ್ ದಿವಸ ನೋಡ್ತೀವಿ. ಕರೆಂಟ್ಲಿ ಗ್ಲೋಬಲ್ ಮಾರ್ಕೆಟನ್ನು ನೋಡಿದ್ರೆ ಗ್ಲೋಬಲ್ ಮಾರ್ಕೆಟ್ ಎಲ್ಲವೂ ಪಾಸಿಟಿವಲ್ಲೇ ಕ್ಲೋಸಿಂಗನ್ನು ಕೊಟ್ಟಿದೆ ಆ್ಯಸ್ ಆಫ್ ನಾವು ನೋಡೋದಾದರೆ. ಮೊದಲನೇದಾಗಿ ನಾವು ನಿಫ್ಟಿಯ ವೀಕ್ಲಿ ಚಾರ್ಟನ್ನು ಅನಲೈಸ್ ಮಾಡೋಣ. ವೀಕ್ಲಿ ಚಾರ್ಟ್ ಏನನ್ನು ಸಜೆಸ್ಟ್ ಮಾಡ್ತಾ ಇದೆ ಅಂತ. ಕಳೆದ 2 ವಾರದಲ್ಲಿ ಒಂದು ಇನ್ಸೈಡ್ ಕ್ಯಾಂಡಲನ್ನು ಮಾಡ್ತಾ ಇತ್ತು. ಈ ಹಿಂದೆ ಒಂದು ಸ್ಟ್ರಾಂಗ್ ಬುಲಿಶ್ ಕ್ಯಾಂಡಲನ್ನು ಇಲ್ಲಿ ಕ್ರಿಯೇಟ್ ಮಾಡುತ್ತೆ. ಅದಾದ ನಂತರ 2 ವಾರ ಒಂದು ಇನ್ಸೈಡ್ ಕ್ಯಾಂಡಲನ್ನು ಕ್ರಿಯೇಟ್ ಮಾಡಿತ್ತು. ಆಲ್ಮೋಸ್ಟ್ ಈ ಕ್ಯಾಂಡಲ್ಗೆ ಕಂಪೇರ್ ಮಾಡಿದಾಗ ಒಂದು ಇನ್ಸೈಡ್ ಕ್ಯಾಂಡಲ್ ಆಗುತ್ತೆ, ಬಟ್ ಈ ವಾರ ಒಂದು ಪಾಸಿಟಿವ್ ಕ್ಲೋಸಿಂಗನ್ನು ಕೊಡ್ತು ಅಂತ ಹೇಳ್ಬೋದು. ಕ್ಯಾಂಡಲ್ನ ಹೈ ಏನಿದೆ, ಈ ರೆಸಿಸ್ಟೆನ್ಸ್ ಝೋನ್ ಏನಿದೆ, ಆ ರೆಸಿಸ್ಟೆನ್ಸ್ ಝೋನ್ ಹತ್ರ ಬಂದು ಕ್ಲೋಸಿಂಗನ್ನು ಕೊಟ್ಟಿದೆ. 25,100 ಅಂತ ನಾವು ಟ್ರೀಟ್ ಮಾಡ್ಬೋದು. 25,100 ಈ ಸ್ಟ್ರಾಂಗ್ ಕ್ಯಾಂಡಲ್ನ ಹೈ ಆಗುತ್ತೆ. ಸೊ ಈ ಸ್ಟ್ರಾಂಗ್ ಕ್ಯಾಂಡಲ್ನ ಲೋ ಅನ್ನು ಬ್ರೇಕ್ ಮಾಡಿಲ್ಲ, ಅದು ಪಾಸಿಟಿವ್ ಆಗಿದೆ, ಲೋವರ್ ಸೈಡ್ಗೆ ಬರುತ್ತೆ. ಅಗೇನ್ ಬೈಯರ್ ಆಕ್ಟಿವ್ ಆಗ್ತಾರೆ, ಇಲ್ಲಿ ಪ್ರೈಸನ್ನು ಅಪ್ ಸೈಡ್ ಪುಷ್ ಮಾಡ್ತಾರೆ. ಕಳೆದ ವಾರ ಪ್ರೈಸನ್ನು ಲೋವರ್ ಸೈಡ್ಗೆ ಪುಷ್ ಮಾಡೋಂಥ ಪ್ರಯತ್ನ ಮಾಡ್ತಾರೆ. ಈ ವಾರ ಇನಿಷಿಯಲಿ ಪ್ರೈಸನ್ನು ಲೋವರ್ ಸೈಡ್ಗೆ ಪುಷ್ ಮಾಡ್ತಾರೆ, ಬಟ್ ಅಗೇನ್ ಪ್ರೈಸ್ ಒಂದು ಅಪ್ ಸೈಡ್ ಮೂವನ್ನು ಕೊಡುತ್ತೆ. ಬೈಯರ್ಗಳು ಸ್ಟ್ರಾಂಗ್ ಆಗಿ ಪ್ರೈಸನ್ನು ಅಪ್ ಸೈಡ್ ಪುಷ್ ಮಾಡ್ತಾರೆ. ಸೊ ಈಗ ಅಗೇನ್ ಆ್ಯಂಡ್ ಅಗೇನ್ ಈ 25,100 ಲೆವೆಲ್ ಹತ್ರ ಟಚ್ ಮಾಡ್ತಾ ಇರುವಂಥದ್ದು. ಕಳೆದ 4 ವಾರವನ್ನು ನಾವು ನೋಡಿದರೆ 4 ವಾರದ ಕ್ಯಾಂಡಲಲ್ಲಿ 25,000 ಇಂಪಾರ್ಟೆಂಟ್ ಆದ ಲೆವೆಲ್ ಆಗುತ್ತೆ. ಪ್ರತಿ ವಾರವೂ ಈ 25,000 ಲೆವೆಲನ್ನು ಟಚ್ ಮಾಡಿದೆ. ಸೊ ಯಾವುದೋ ಒಂದು ಲೆವೆಲನ್ನು ಅಗೇನ್ ಆ್ಯಂಡ್ ಅಗೇನ್ ಟಚ್ ಮಾಡಿದಾಗ ಆ ಲೆವೆಲ್ ವೀಕ್ ಆಗುತ್ತೆ, ಅದು ಬ್ರೇಕ್ ಆಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಸೊ 25,000 ಹಾಗೆ 25,100 ಲೆವೆಲ್ಗಿಂತ ಮೇಲೆ ಸಸ್ಟೈನ್ ಆಗ್ತಾ ಇತ್ತು ಅಂತಿದೆ. ಇಮಿಡಿಯೇಟ್ಲಿ ಒಂದು ಪಾಸಿಟಿವ್ ಮೂವನ್ನು ನಾವು ನೆಕ್ಸ್ಟ್ ವೀಕಲ್ಲಿ ನೋಡ್ಬೋದು. ಅದು ಅಗೇನ್ ಒಂದಷ್ಟು ಅಪ್ ಮೂವ್ಗೆ ಕಾರಣ ಆಗುತ್ತೆ. ಆ್ಯಸ್ ಆಫ್ ನೌ ಸ್ಟ್ರಾಂಗ್ ರ್ಯಾಲಿ ಒಂದು ಕನ್ಸಾಲ್ಟೇಷನ್ ಮಾಡ್ತಾ ಇದೆ. ಕನ್ಸಾಲ್ಟೇಷನ್ ಝೋನ್ನ ಹೈಯರ್ ಲೆವೆಲಲ್ಲಿ ಬಂದು ಕ್ಲೋಸಿಂಗನ್ನು ಕೊಟ್ಟಿದೆ. ಇದು ಪಾಸಿಟಿವ್ ಅಲ್ಲೇ ಇದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ಝೋನ್ಗಿಂತ ಮೇಲೆ 25,000 ಝೋನ್ಗಿಂತ ಮೇಲೇ ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿ ನೆಕ್ಸ್ಟ್ ವೀಕ್ಗೆ ಅದು ಪಾಸಿಟಿವ್ ಆಗುತ್ತೆ. ಅದೇ ರೀತಿ ಲೋವರ್ ಲೆವೆಲಲ್ಲಿ ಈ ಲೋ ಏನಿದೆ 24,500 24,450 ಝೋನ್ ಏನಿದೆ, ಇದು ಒಂದು ಸ್ಟ್ರಾಂಗ್ ಸಪೋರ್ಟ್ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಒಂದು ಅಪ್ಪನ್ನು ಕೊಡುತ್ತೆ, ರಿಜೆಕ್ಟ್ ಆಗುತ್ತೆ, ಒಂದು ಹೈ ಲೆವೆಲ್ ವೀಕ್ ಕ್ರಿಯೇಟ್ ಮಾಡುತ್ತೆ. ನೆಕ್ಸ್ಟ್ ವೀಕ್ ಒಂದು ಸ್ಟ್ರಾಂಗ್ ಬೇರಿಶ್ ಕ್ಯಾಂಡಲನ್ನು ಕ್ರಿಯೇಟ್ ಮಾಡುತ್ತೆ. ಅದಾದ ನಂತರ ಇಲ್ಲಿ ಗ್ಯಾಪ್ ಅಪ್ ಮುಖಾಂತರ ಒಂದು ಸ್ಟ್ರಾಂಗ್ ಬುಲಿಶ್ ಕ್ಯಾಂಡಲನ್ನು ಮಾಡಿಕೊಂಡು ಬ್ರೇಕ್ಔಟನ್ನು ಮಾಡುತ್ತೆ. ಸೊ ಆ ಬೇಸ್ ಈಗ ಕರೆಂಟ್ಲಿ 2 ವಾರದಿಂದ ಆ ಬೇಸಲ್ಲಿ ಒಂದು ಸಪೋರ್ಟನ್ನು ಪಡ್ಕೊಳ್ತಾ ಇರೋದನ್ನು ನೋಡ್ಬೋದು. ಇಲ್ಲಿ ಬರುತ್ತೆ, ಲೋವರ್ ಲೆವೆಲಲ್ಲಿ ವೀಕ್ ಕ್ರಿಯೇಟ್ ಆಗುತ್ತೆ, ಅಗೇನ್ ಇಲ್ಲಿ ಬರುತ್ತೆ, ಒಂದು ಲೋವರ್ ಲೆವೆಲಲ್ಲಿ ವೀಕನ್ನು ಕ್ರಿಯೇಟ್ ಮಾಡಿಕೊಂಡು ಪಾಸಿಟಿವ್ ಕ್ಯಾಂಡಲನ್ನು ಕ್ರಿಯೇಟ್ ಮಾಡಿದೆ. ಸೊ 24,500 24,450 ಸ್ಟ್ರಾಂಗ್ ಬೇಸ್ ಆಗಿ ಆ್ಯಸ್ ಆಫ್ ನೋ ಇರುವಂಥದ್ದು. ಆ ಝೋನ್ಗಿಂತ ಕೆಳಗಡೆ ಸಸ್ಟೈನ್ ಆಯಿತು ಅಂತ ಹೇಳಿದರೆ ಮಾತ್ರ ಒಂದಷ್ಟು ನೆಗೆಟಿವ್ ಮೂವ್ ಕಂಟಿನ್ಯೂ ಆಗುತ್ತೆ. ಇಲ್ಲ ಅಂತೇಳಿದರೆ ಅದು ಸ್ಟ್ರಾಂಗ್ ಸಪೋರ್ಟ್ ಆಗಿ ಆ್ಯಸ್ ಆಫ್ ನೋ ಆ್ಯಕ್ಟ್ ಆಗ್ತಾ ಇದೆ. ಅದೇ ರೀತಿ ನಾವು ಡೈಲಿ ಚಾರ್ಟನ್ನು ಅಬ್ಸರ್ವ್ ಮಾಡಿದ್ರೆ ಡೈಲಿ ಚಾರ್ಟಲ್ಲಿ ಕ್ಲಿಯರ್ ಆಗಿ ಅಗೇನ್ ವಿಸಿಬಲ್ ಆಗ್ತಿರುವಂಥದ್ದು 24,500 450 ಝೋನು ಅಗೇನ್ ಆ್ಯಂಡ್ ಅಗೇನ್ ಇಲ್ಲಿ ಟೆಸ್ಟ್ ಆಗ್ತಿದೆ. ಅಲ್ಲಿಂದ ಪ್ರೈಸ್ ಒಂದು ಬೌನ್ಸನ್ನು ಮಾಡ್ತಾ ಇರುವಂಥದ್ದು. ಸೊ ಇಲ್ಲಿ ಬರುತ್ತೆ ಸ್ಟ್ರಾಂಗ್ ಬೌನ್ಸ್, ಅಗೇನ್ ಬರುತ್ತೆ ಸ್ಟ್ರಾಂಗ್ ಬೌನ್ಸ್, ಅಗೇನ್ ಬರುತ್ತೆ ಇಲ್ಲಿ ಸ್ಟ್ರಾಂಗ್ ಬೌನ್ಸನ್ನು ಮಾಡಿ ಈಗ ಈ ರೇಂಜ್ನ ಹೈಯರ್ ಲೆವೆಲ್ಗೆ ಬಂದು ಟ್ರೇಡಿಂಗ್ ಆಕ್ಟಿವಿಟಿಯನ್ನು ಮಾಡ್ತಾ ಇರುವಂಥದ್ದು. ಸೊ ಇನ್ ಕೇಸ್ ನೆಕ್ಸ್ಟ್ 25,100 ಲೆವೆಲ್ಗಿಂತ ಮೇಲೆ ಸೆಷನ್ ಆಗ್ತಿತ್ತು ಅಂದರೆ ಸ್ಟ್ರಾಂಗ್ ಒಂದು ಅಪ್ಸೈಡ್ ಮೂವನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸ್ಟ್ರಾಂಗ್ ರ್ಯಾಲಿ, ಕನ್ಸಾಲ್ಟೇಷನ್,
ಇನ್ ಕೇಸ್ ಬ್ರೇಕ್ಔಟ್ ಆಯಿತು ಅಂತಿದೆ ಅಗೇನ್ ಒಂದು ಅಪ್ ಮೂವನ್ನು ನೋಡುವಂಥ ಸಾಧ್ಯತೆ ಇದೆ. ಆ್ಯಸ್ ಆಫ್ ನೋ 25,100ಕ್ಕಿಂತ ಮೇಲೆ ಸಸ್ಟೈನ್ ಆಯಿತು ಅಂತಿದೆ, ಪಾಸಿಟಿವ್ ಮೂವನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಲೋವರ್ ಲೆವೆಲಲ್ಲಿ ಕಳೆದ ವಾರ ಎಕ್ಸ್ಪ್ಲೈನ್ ಮಾಡಿದಾಗೆ ಅಗೇನ್ ಈ ಝೋನೇ ಸಪೋರ್ಟ್ ಆಗಿ ಕಂಟಿನ್ಯೂ ಆಗುತ್ತೆ. ಅದೇ ರೀತಿ ಹೈಯರ್ ಲೆವೆಲಲ್ಲಿ ಸೊ ನಾವು ಈ ಝೋನನ್ನು ರೀಡ್ರಾ ಮಾಡ್ಬೋದು. ಇದನ್ನು ನಾವು ರೆಸಿಸ್ಟೆನ್ಸ್ ಝೋನ್ ಆಗಿ ಟ್ರೀಟ್ ಮಾಡ್ಬೋದು. 25,100ರಿಂದ 25,000 ಲೆವೆಲ್ ಇಂಪಾರ್ಟೆಂಟ್ ಆದ ಲೆವೆಲ್ ಆಗುತ್ತೆ. ಕ್ಲಿಯರ್ ಆದೊಂದು ಕನ್ಸಾಲ್ಟೇಷನ್ ಸ್ಟ್ರಾಂಗ್ ಅಪ್ ಮೂವನ್ನು ಕೊಟ್ಟಿದೆ. ಈ ಲೆವೆಲ್ನ ಹೈಯರ್ ಲೆವೆಲ್ಗೆ ಬಂದಿದೆ. ಸೊ ಒಮ್ಮೆ ಇಲ್ಲಿ ರೀಚ್ ಆಗುತ್ತೆ, ರಿಜೆಕ್ಟ್ ಆಗುತ್ತೆ, ಅಗೇನ್ ರೀಚ್ ಆಗುತ್ತೆ, ಇಲ್ಲಿ 2 ಬಾರಿ ರಿಜೆಕ್ಟ್ ಆಗುತ್ತೆ, ಡೌನ್ ಬರುತ್ತೆ, ಅಗೇನ್ ಈ ಲೆವೆಲ್ ಹತ್ರ ಈಗ ಹೋಗ್ತಾ ಇರುವಂಥದ್ದು. ಸೊ ಈ ಝೋನನ್ನು ಬ್ರೇಕ್ ಮಾಡ್ತು ಅಂತೇಳಿದೆ ಅದು ಪಾಸಿಟಿವ್ ಆಗುತ್ತೆ. ಆ್ಯಸ್ ಆಫ್ ನೋ ಪಾಸಿಟಿವ್ ಅಲ್ಲೇ ಇದೆ, ನ್ಯೂಸ್ ಕೂಡ ಪಾಸಿಟಿವ್ ಅಲ್ಲೇ ಇರುವಂಥದ್ದು. ಸೊ 24,500 ಹಾಗೆ 450 ಲೆವೆಲ್ಗಿಂತ ಕೆಳಗಡೆ ಸಸ್ಟೈನ್ ಆದರೆ ಮಾತ್ರ ಒಂದಷ್ಟು ನೆಗೆಟಿವ್ ಆಗುತ್ತೆ ಚಾರ್ಟ್ಗೆ. ಹಾಗೆ ನಾವು 15 ಮಿನಿಟ್ ಚಾರ್ಟನ್ನು ನೋಡಿದ್ರು ಕೂಡ ಕ್ಲಿಯರ್ ಆಗಿ 15 ಮಿನಿಟ್ ಚಾರ್ಟಲ್ಲಿ ಕ್ಲಿಯರ್ ಆದ ಒಂದು ಬೇಸ್ ಫಾರ್ಮೇಷನ್ ಡೌನ್ ಸೈಡಲ್ಲಿ ತೋರ್ತಾ ಇರುವಂಥದ್ದು. 24,500 ಹಾಗೆ 24,450 ಝೋನಲ್ಲಿ ಕ್ಲಿಯರ್ ಆಗಿ ಒಂದು ಬೇಸನ್ನು ಮಾಡಿದೆ. ಅದೇ ರೀತಿ ಹೈಯರ್ ಲೆವೆಲ್ ಈ ಝೋನಲ್ಲಿ ರೆಸಿಸ್ಟೆನ್ಸ್ ಇರುವಂಥದ್ದು. ಇದು ಬ್ರೇಕ್ ಆದರೆ ಸ್ಟ್ರಾಂಗ್ ಅಪ್ ಮೂವನ್ನು ನಾವು ನೋಡ್ಬೋದು. ಇಮಿಡಿಯೇಟ್ಲಿ ಇಂಟ್ರಾಡೇಗೆ ಯಾವ ಲೆವೆಲ್ ಇಂಪಾರ್ಟೆಂಟ್ ಆದ ಸಪೋರ್ಟ್ ಆಗುತ್ತೆ. ಸೊ ಫ್ರೈಡೆ ಸೆಷನಲ್ಲಿ ಒಂದು ಸ್ಟ್ರಾಂಗ್ ಅಪ್ ಮೂವನ್ನು ಮಾಡುತ್ತೆ, ಅಪ್ ಮೂವನ್ನು ಮಾಡಿ ಒಂದಷ್ಟು ಹಾಲ್ಟ್ ಆಗುತ್ತೆ. ಇಲ್ಲಿ ನಾವು ನೋಡ್ಬೋದು ಈ ಝೋನಲ್ಲಿ ಹಾಲ್ಟ್ ಆಗುತ್ತೆ, ಸ್ಟ್ರಾಂಗ್ ರ್ಯಾಲಿ, ಇಲ್ಲೊಂದು ರೆಸಿಸ್ಟೆನ್ಸ್ ಇತ್ತು, ಈ ಝೋನಲ್ಲಿ ಒಂದು ರೆಸಿಸ್ಟೆನ್ಸ್ ಇತ್ತು, ಅದನ್ನು ಬ್ರೇಕ್ ಮಾಡುತ್ತೆ, ಬ್ರೇಕ್ಔಟ್ ಆಗುತ್ತೆ, ಸ್ಟ್ರಾಂಗ್ ರ್ಯಾಲಿಯನ್ನು ಮಾಡುತ್ತೆ, ಒಂದು ಹಾಲ್ಟ್ ಆಗುತ್ತೆ, ಒಂದು ರಿಟ್ರೇಸ್ಮೆಂಟ್ ಮೂವನ್ನು ಕೊಡುತ್ತೆ. ಸೊ ಈ ರಿಟ್ರೇಸ್ಮೆಂಟ್ ಮೂವ್ನ ಡೌನ್ ಸೈಡ್ ಏನಿದೆ 24,950 ಅಂತ ಟ್ರೀಟ್ ಮಾಡ್ಬೋದು. ಅದು ಇಮಿಡಿಯೇಟ್ ಇಂಟ್ರಾಡೇ ಸಪೋರ್ಟ್ ಆಗುತ್ತೆ ಮಂಡೇ ಟ್ರೇಡಿಂಗ್ ಸೆಷನ್ಗೆ. ಅದನ್ನು ಬ್ರೇಕ್ ಮಾಡ್ತು ಅಂತೇಳಿ ಮೇ ಬಿ ಈ ಬ್ರೇಕ್ಔಟ್ ಲೆವೆಲ್ ಏನಿದೆ 24,480 470 ಲೆವೆಲ್ಗೆ ಬರುವಂಥ ಸಾಧ್ಯತೆ ಇದೆ. ಸೊ ಅದು ಇಂಟ್ರಾಡೇಲಿ ಆಗುತ್ತೆ, ಒಂದು ರಿಟ್ರೇಸ್ಮೆಂಟ್ ಮೂವನ್ನು ಮಾಡ್ಬೋದು. ಆ್ಯಸ್ ಆಫ್ ನೋ 24,950 ಇಲ್ಲಿ ಒಂದು ಸ್ಟ್ರಾಂಗ್ ಸಪೋರ್ಟ್ ಆಗಿ ತೋರ್ತಾ ಇರುವಂಥದ್ದು. ಸ್ಟ್ರಾಂಗ್ ರ್ಯಾಲಿಯನ್ನು ಮಾಡುತ್ತೆ, ಸೆಲ್ಲರ್ಗಳು ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡ್ತಾರೆ, ಬಟ್ ಬೈರ್ಗಳು ತುಂಬ ಡೌನ್ ಸೈಡ್ ಬರಲಿಕ್ಕೆ ಬಿಡೋದಿಲ್ಲ. 24,950 ಲೆವೆಲಲ್ಲಿ ಹಾಲ್ಟನ್ನು ಮಾಡ್ತಾರೆ, ಹೋಲ್ಡ್ ಮಾಡ್ತಾರೆ, ಅಗೇನ್ ಅಪ್ ಪುಷ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಸೊ ಹಾಗಾಗಿ ಈ ಝೋನ್ ಇಮಿಡಿಯೇಟ್ಲಿ ಮಂಡೇಗೆ ಒಂದು ಸಪೋರ್ಟ್ ಆಗುತ್ತೆ. ಮಂಡೇ ಏನಾದರೂ ಫ್ಲಾಟ್ ಓಪನ್ ಆಗಿ ಈ ಝೋನನ್ನು ಬ್ರೇಕ್ ಮಾಡ್ತು ಅಂತಿದೆ ಅಗೇನ್ ಪಾಸಿಟಿವ್ ಮೂವನ್ನು ನಾವು ಕಂಟಿನ್ಯೂ ಆಗೋದನ್ನು ನೋಡ್ಬೋದು. ಅಗೇನ್ ಇಲ್ಲಿ ಬ್ರೇಕ್ ಆಗಲಿಕ್ಕೆ ಫೇಲ್ ಆಯಿತು ಅಂತಿದೆ, ಮೇ ಬಿ ಒಂದಷ್ಟು ಕನ್ಸಾಲ್ಟೇಷನ್ ಅಥವಾ ರಿಟ್ರೇಸ್ಮೆಂಟ್ ಮೂವ್ ಡೌನ್ ಸೈಡ್ ಮಾಡ್ಬೋದು. ಸೊ ಈ ಝೋನ್ ಹತ್ರ 25,000 ಹಾಗೆ 25,100 ಝೋನ್ ಹತ್ರ ಯಾವ ರೀತಿ ಪ್ರೈಸ್ ಆಕ್ಷನ್ ಮಂಡೇ ಸೆಷನಲ್ಲಿ ಕ್ರಿಯೇಟ್ ಆಗುತ್ತೆ ಅಂತ ನಾವು ನೋಡಬೇಕಾಗುತ್ತೆ. ಅದೇ ರೀತಿ ಓಪನ್ ಇಂಟ್ರೆಸ್ಟ್ ಡಾಟಾವನ್ನು ನೋಡಿದರೆ PCR 1ನಲ್ಲಿದೆ, ನ್ಯೂಟ್ರಲ್ ಇದೆ ಅಂತ ಹೇಳ್ಬೋದು. ಕಳೆದ ವಾರ PCR ಸ್ವಲ್ಪ ಓವರ್ ಸೋಲ್ಡ್ ಲೆವೆಲಲ್ಲಿತ್ತು. ಸೊ ಅಲ್ಲಿಂದ ಮಾರ್ಕೆಟ್ ಒಂದು ಬೌನ್ಸನ್ನು ಮಾಡಿರೋದನ್ನು ನೋಡ್ಬೋದು. ಕ್ಲಿಯರಾಗಿ ಹೇಳಿದೆ PCR ಓವರ್ ಸೋಲ್ಡಲ್ಲಿದೆ. ಸೊ ಅದೊಂದು ಪಾಸಿಟಿವ್ ಆಗುತ್ತೆ ಮಾರ್ಕೆಟ್ ಬೌನ್ಸ್ ಆಗಲಿಕ್ಕೆ ಅಂತ, ಅಲ್ಲಿಂದ ಮಾರ್ಕೆಟ್ ಬೌನ್ಸ್ ಆಗಿದೆ. ಸೊ ಈ ವಾರ ಓಪನ್ ಇಂಟ್ರೆಸ್ಟನ್ನು ನೋಡಿದ್ರೆ 25,000ದಲ್ಲಿ ಆ್ಯಸ್ ಆಫ್ ನೋ ಹೈಯೆಸ್ಟ್ ಪುಟ್ಟಲ್ಲಿ ರೇಟಿಂಗ್ ಇದೆ, ಒಂದಷ್ಟು ಕಾಲಲ್ಲಿ ಕೂಡ ರೇಟಿಂಗ್ ಇರುವಂಥದ್ದು. ಪುಟ್ಟಲ್ಲಿ ಹೈಯೆಸ್ಟ್ ರೇಟಿಂಗ್ ಇದೆ. ಅದಾದ ನಂತರ ಹೈಯರ್ ಲೆವೆಲಲ್ಲಿ ಯಾವುದೇ ಲೆವೆಲಲ್ಲಿ ಇಂಪಾರ್ಟೆಂಟ್ ಆದ ಕಾಲ್ ರೇಟಿಂಗ್ ಇಲ್ಲ. ನೆಕ್ಸ್ಟ್ ಇರುವಂಥದ್ದು 25,500 ಆಗುತ್ತೆ. ಸೊ ಹಾಗಾಗಿ 25,000 ಲೆವೆಲ್ಗಿಂತ ಮೇಲೆ ಸೆಷನ್ ಆಯಿತು, 25,000 ಹಾಗೆ 25,100ಕ್ಕಿಂತ ಮೇಲೆ ಸೆಷನ್ ಆಯಿತು ಅಂತಿದೆ. ಆ್ಯಸ್ ಆಫ್ ನಾವು ಓಪನ್ ಇಂಟ್ರೆಸ್ಟಲ್ಲಿ ಯಾವುದೇ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇಲ್ಲ. ಲೋವರ್ ಲೆವೆಲಲ್ಲಿ 25,000 ಹಾಗೆ 24,900 ಹಾಗೆ 800 ಕೂಡ ಒಂದಷ್ಟು ಸ್ಟ್ರಾಂಗ್ ಲೋವರ್ ಲೆವೆಲಲ್ಲಿ ರೇಟಿಂಗ್ ಇರುವಂಥದ್ದು. ಪ್ರತಿ 100 ಪಾಯಿಂಟ್ಗೆ ಲೋವರ್ ಲೆವೆಲಲ್ಲಿ ಪುಟ್ ರೇಟಿಂಗ್ ಇದೆ. ಸೊ ಇದು ಪಾಸಿಟಿವ್ ಆಗುತ್ತೆ. ಸೊ ಆ್ಯಸ್ ಆಫ್ ನಾವು ಓಪನ್ ಇಂಟ್ರೆಸ್ಟ್ ಡಾಟಾ ಕೂಡ ಪಾಸಿಟಿವ್ ಅಲ್ಲಿ ಇರುವಂಥದ್ದು. ನಾವು ಚಾರ್ಟಲ್ಲಿ ನೋಡಿದ್ರು ಕೂಡ ಕ್ಲಿಯರ್ ಆಗಿ ವಿಸಿಬಲ್ ಆಗುತ್ತೆ. ಇಲ್ಲಿ ಲೋವರ್ ಲೆವೆಲಲ್ಲಿ ಸ್ಟ್ರಾಂಗ್ ಆದ ಪುಟ್ ರೇಟಿಂಗ್ ಇರುವಂಥದ್ದು. ಸೊ 25,000 ಹಾಗೆ 25,100 ಲೆವೆಲ್ ಬ್ರೇಕ್ ಆಯಿತು ಅಂತೇಳಿದೆ ಸ್ಟ್ರಾಂಗ್ ರ್ಯಾಲಿಯನ್ನು ಮಾಡುವಂಥ ಸಾಧ್ಯತೆ ಇದೆ. ಆ್ಯಸ್ ಆಫ್ ನೋ ಓಪನ್ ಇಂಟ್ರೆಸ್ಟಲ್ಲಿ ಹೈಯೆಸ್ಟ್ ರೇಟಿಂಗ್ ಯಾವುದೇ ಇಲ್ಲ, 25,000ದಲ್ಲಿ ಮಾತ್ರ ರೈಟಿಂಗ್ ಇರುವಂಥದ್ದು. ಹಾಗೆ ಬ್ಯಾಂಕ್ ನಿಫ್ಟಿ ಚಾರ್ಟನ್ನು ನೋಡಿದ್ರೆ ಬ್ಯಾಂಕ್ ನಿಫ್ಟಿ ಒಂದು ಆಲ್ ಟೈಮ್ ಹೈಯನ್ನು ಹಿಟ್ ಮಾಡುತ್ತೆ ಅಂತ ಹೇಳ್ಬೋದು. ಒಂದು ಬ್ರೇಕ್ಔಟನ್ನು ಮಾಡುತ್ತೆ, ಈ ಹಿಂದೆ ಒಂದು ಬ್ರೇಕ್ಔಟನ್ನು ಮಾಡಿತ್ತು, ಒಂದು ಕನ್ಸಾಲ್ಟೇಷನನ್ನು ಮಾಡ್ತಾ ಇತ್ತು. ಫ್ರೈಡೇ ನ್ಯೂಸ್ ಪಾಸಿಟಿವ್ ಆಗುತ್ತೆ ಬ್ಯಾಂಕ್ ನಿಫ್ಟಿಗೆ. ಈ ರೆಸಿಸ್ಟೆನ್ಸ್ ಲೆವೆಲ್ಗಿಂತ ಮೇಲೆ ಸಸ್ಟೈನ್ ಆಗಿ ಕ್ಲೋಸಿಂಗನ್ನು ಕೊಟ್ಟಿದೆ ಅಂತ ಹೇಳ್ಬೋದು. ಇಲ್ಲಿ ಒಂದು ರೆಸಿಸ್ಟೆನ್ಸ್ ಇತ್ತು, ಡೌನ್ ಬರುವಂಥ ಪ್ರಯತ್ನ ಮಾಡುತ್ತೆ, ಅಗೇನ್ ಅಪ್ ಹೋಗುತ್ತೆ, ಇಲ್ಲಿ ಕನ್ಸಾಲ್ಟೇಷನ್ನ ಮಾಡ್ತಾಯಿದ್ದು. ಈಗ ಆ ಲೆವೆಲನ್ನು ಬ್ರೇಕ್ ಮಾಡಿಕೊಂಡು 56,000 ಲೆವೆಲ್ಗಿಂತ ಮೇಲೆ ಬ್ರೇಕನ್ನು ಮಾಡಿಕೊಂಡು ಸ್ಟ್ರಾಂಗ್ ಕ್ಲೋಸಿಂಗನ್ನು ಕೊಟ್ಟಿರುವಂಥದ್ದು. 56,570 ಲೆವೆಲಲ್ಲಿ ಕ್ಲೋಸಿಂಗನ್ನು ಕೊಟ್ಟಿದೆ. ಅಗೇನ್ ಬ್ಯಾಂಕ್ ನಿಫ್ಟಿ ಆಲ್ ಟೈಮ್ ಹೈಯಲ್ಲಿ ಪಾಸಿಟಿವ್ ಮೂವನ್ನೇ ಮಾಡ್ತಾ ಇದೆ ಅಂತ ಹೇಳ್ಬೋದು. ಇದಿಷ್ಟು ಈ ವಿಡಿಯೋದಲ್ಲಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.